ತನಿಖೆ ಮೇಲೆ ಅನುಮಾನವಿಟ್ಟು ಇದೀಗ ಜೆಡಿಎಸ್ ಪ್ರತಿಭಟನೆಗಿಳಿದಿದ್ರೆ ಆ ಜೆಡಿಎಸ್ ಪಕ್ಷಕ್ಕೆ ಟಕ್ಕರ್ ಕೊಡೋ ಸಲುವಾಗಿ ಪ್ರಜ್ವಲ್ ಎಲ್ಲಿದ್ಯಪ್ಪ ಈ ಅಭಿಯಾನವನ್ನ ಆರಂಭ ಮಾಡೋಕೆ ಕಾಂಗ್ರೆಸ್ ಚಿಂತನೆ ನಡೆಸಿದಂಗೆ ಕಾಣಿಸ್ತಾ ಇದೆ. ರಾಜಕೀಯ ತಿರುವು ಪಡೆದಿದೆ ಈ ಒಂದು ಪೆನ್ಡ್ರೈವ್ ಪ್ರಕರಣ. ಪೆನ್ಡ್ರೈವ್ ಪ್ರಕರಣದ ಆರೋಪಿ ವಿರುದ್ಧ ಕಾಂಗ್ರೆಸ್ ಅಭಿಯಾನಕ್ಕೆ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಪ್ರಜ್ವಲ್ ಎಲ್ಲಿ, ಯಾವಾಗ ಬರ್ತಾನೆ, ಜೆಡಿಎಸ್ ಮೊದಲು ಅದಕ್ಕೆ ಉತ್ತರ ಕೊಡ್ಲಿ. ಇದನ್ನೇ ಅಸ್ತ್ರವಾಗಿಸ್ಕೊಂಡು ಅಭಿಯಾನ ಮಾಡೋಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಭರ್ಜರಿ ಯೋಜನೆ ಎಲ್ಲವೂ ಕೂಡ ನಡೆದಿದೆ ಅಂತ. ಪ್ರಜ್ವಲ್ ಎಲ್ಲಿದ್ಯಪ್ಪ ಅನ್ನೋ ಒಂದು ಘೋಷವಾಕ್ಯದಡಿ ಜೆಡಿಎಸ್ಗೆ ಟಕ್ಕರ್ ಕೊಡೋಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ಜೆಡಿಎಸ್ ಪ್ರತಿಭಟನೆ ಮೇಲೆ ಪ್ರತಿಭಟನೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಇಟ್ಟು ಹಲವು ಕಡೆ, ತುಮಕೂರು ಸೇರಿದಂತೆ ಬೆಂಗಳೂರು, ಹೀಗೆ ಹಲವು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ಕಾಂಗ್ರೆಸ್ ಅಸ್ತ್ರವನ್ನ ಬಳಸೋಕೆ ಮುಂದಾಗ್ತಾ ಇದೆ. 1 ವಾರಗಳು ಕಳೆದ್ರೂ ಕೂಡ ನೋಟಿಸ್ ಕೊಟ್ಟು ಪ್ರಜ್ವಲ್, ಅದರಲ್ಲೂ ಜನಪ್ರತಿನಿಧಿ, ಹಾಸನದ ಸಂಸದ, ಈ ಸಲ ಅಭ್ಯರ್ಥಿಯಾಗೂ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಎಲ್ಲಿಟ್ಟಿದ್ದೀರಿ, ಯಾವಾಗ ಕರೆಸ್ತೀರಿ ಅಂತ ಪ್ರಶ್ನೆ ಮಾಡಿ ಜೆಡಿಎಸ್ ಪಕ್ಷವನ್ನ, ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿಯನ್ನು ಕೂಡ ಮುಜುಗರಕ್ಕೆ ಸಿಲುಕಿಸುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇದೆ. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ PM ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇ ರಾಜ್ಯದಲ್ಲಾಗಿರುವಂತಹ ದೋಸ್ತಿ ಏನಿದೆ, ಇಬ್ರು ಕೂಡ ಒಟ್ಟಾಗಿದ್ದಾರೆ ಈ ವಿಚಾರದಲ್ಲಿ. ಈಗ ಕಾಂಗ್ರೆಸ್ನ ಕಟ್ಟಾಕೋಕೆ ಒಗ್ಗಟ್ಟಿನ ತಂತ್ರಗಾರಿಕೆ, ಒಗ್ಗಟ್ಟಿನ ಸಮರ ಸಾರಲು ಮುಂದಾಗ್ತಾ ಇದ್ದಾರೆ. ಪೆನ್ಡ್ರೈವ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ಸೇ ಅನ್ನುವ ಆರೋಪವೇ ದೋಸ್ತಿಗಳಿಗೆ ಬ್ರಹ್ಮಾಸ್ತ್ರ. ಈ ಸಲುವಾಗಿ ನೆನೆ ವಿರೋಧ ಪಕ್ಷದ ನಾಯಕ ಅಶೋಕ್ ಸೇರಿದಂತೆ ಜೆಡಿಎಸ್ನವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಇದನ್ನೇ ಜನರಿಗೆ ತಲುಪಿಸೋಕೆ ದೋಸ್ತಿ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈ ಸರ್ಕಾರ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಜನಾಭಿಪ್ರಾಯವನ್ನ ರೂಪಿಸಲು ಪ್ಲಾನ್ ಮಾಡ್ತಾ ಇದ್ದು, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಇದರಲ್ಲಿ ಅಂತ ಮೈತ್ರಿ ಪಕ್ಷಗಳು ಒತ್ತಾಯಕ್ಕೂ ಕೂಡ ಮುಂದಾಗ್ತಾ ಇದ್ದಾವೆ ಮನವಿ ಮಾಡೋಕೆ. ಸೊ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಇದೇನು ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿರೋ ಪ್ರಕರಣ ಅಲ್ವೇ ಅಲ್ಲ. ಪೆನ್ಡ್ರೈವ್ ಪ್ರಕರಣ ಯಾವಾಗ ಸುದ್ದಿ ಆಯ್ತೋ ಆರಂಭದಲ್ಲಿ ಹಾಸನಕ್ಕೆ ಮಾತ್ರ ಸೀಮಿತವಾಗಿದ್ದು ಇವತ್ತು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಹಲವು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರೆ ಅದಕ್ಕೆ ಟಕ್ಕರ್ ಕೊಡಲು ದೋಸ್ತಿಗಳು ಈ ಒಂದು ಮಾಸ್ಟರ್ ಪ್ಲಾನಿಂಗ್ ಮುಂದಾಗಿದ್ದಾರೆ. ನಾವು ನೋಡಿದ್ರೆ DK ಶಿವಕುಮಾರ್ನ, ಸಿದ್ದರಾಮಯ್ಯನವರ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರು ಮೂವ್ಮೆಂಟ್ಗಳು. ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ, ಅವರಿಗೆ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ CBIಗೆ, ಬರಲಿ ಎಲ್ಲ ವಿಷಯ. ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ, ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ, ಅಧಿಕಾರಿಗಳು ಹೋಗಿ ಕಿಡ್ನಾಪ್ ರೇವಣ್ಣವ್ರು ಮಾಡಿಸಿದ್ದಾರಾ, ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ, ಕಿಡ್ನಾಪ್ ಪ್ರಕರಣ ಅಂತ ಮಾಡಿ. ಅವೆಲ್ಲ ಸಾಕ್ಷಿ ಸಮೇತ ಬಂದ್ಬಿಟ್ಟಿದೆ ಮಾಧ್ಯಮದಲ್ಲಿ. ನಾನು ಕೂಡ ಸಾಕ್ಷಿ ಸಮೇತವಾಗಿ ನೋಡಿಬಿಟ್ಟಿದ್ದೀನಿ. ಸಾಕ್ಷಿ ಅವ್ರು ಮಾತಾಡಿರೋದು, ಅವರು ಹೇಳಿಕೆ ಕೊಟ್ಟಿರೋದು, ಮಾತಾಡಿರೋದು ನಿಜ ಅಂತ ಒಪ್ಕೊಂಡ್ಮೇಲೆ ಇದು ಈಗ ಶಿವರಾಮೇಗೌಡ BJP ಆದರೆ ಅವ್ರು ಯಾಕೆ ಕಾಂಗ್ರೆಸ್ ಅವ್ರು ಭೇಟಿ ಮಾಡಿದ್ರು? ನಮಗೂ ಕಾಂಗ್ರೆಸ್ ಅವ್ರಿಗೂ ಆಗಿ ಬರಲ್ಲ. ಕಾಂಗ್ರೆಸ್ಸನ್ನು ಯಾಕೆ ಭೇಟಿ ಮಾಡಿದ್ರು ಗೊತ್ತಿಲ್ಲ. ಅದನ್ನು ನಮ್ಮ ಪಾರ್ಟಿ ಅಧ್ಯಕ್ಷರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅವ್ರು ಯಾಕೆ ಭೇಟಿ ಮಾಡಿದ್ರು? ಪಾರ್ಟಿ ಅನುಮತಿ ತೊಗೊಂಡಿದ್ರ? ಪಾರ್ಟಿಗೆ ಇದ್ರ ಬಗ್ಗೆ ಗಮನಕ್ಕೆ ತಳೆದಿದ್ದ? ಇನ್ನೂ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದರಿಂದ ಎಲ್ಲ ಒಂದು ಕಡೆ ಒಂಥರ ಷಡ್ಯಂತ್ರದ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಅದಕ್ಕೆ CBI ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿ. ನೋಡ್ರಿ, ಇದೆಲ್ಲ ಬೋಗಸ್ ಇದೆ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದಾವೆ. 1 ವರ್ಷದಿಂದ ಸರ್ಕಾರ ಬಂದಿದೆ. ಏನು ಮಾಡ್ತಾ ಇದ್ದೀರಿ ನೀವು? ಕತ್ತಿ ಕಾಯ್ತಿದ್ರೆ ಅಲ್ಲ. CBI ಕೊಡಬೇಕು ಅನ್ನೋದು ಭಾಳ ಒಳ್ಳೇದದು. CBI ಕೊಡೋಕೆ ನೀವು ಯಾಕೆ ಭಯ ಪಡ್ತೀರ? ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಸ್ತಿಗೆ ಇದು ಕಂಟಕವಾಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಿಂದ ಮೈತ್ರಿಗೆ ಧಕ್ಕೆ ಆಗುತ್ತಾ? ಫ್ರೆಂಡ್ಶಿಪ್ ಕಟ್ಟಾಗಿ ಹೋಗ್ಬಿಡುತ್ತಾ? ಮೈತ್ರಿ ಮುಂದುವರಿಯೋ ಬಗ್ಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ ವಿರೋಧ ಪಕ್ಷದ ಲೀಡರ್ ಅಶೋಕ್ ಹೇಳಿದ್ರು. ಅಶೋಕ್ ಹೇಳಿಕೆ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ಮೈತ್ರಿ ಬಗ್ಗೆ ಮಾತಾಡಿದ್ದಾರೆ. ಏನಂತ? ಮೈತ್ರಿ ಮುಂದುವರ್ಸೋದಾ ಬೇಡವಾ ಇದು ಕೇಂದ್ರದ BJP ನಾಯಕರೇ ನಿರ್ಧಾರ ಮಾಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಹಾಗಾದ್ರೆ ಹೈಕಮಾಂಡ್ ಯಾವ ನಿರ್ಧಾರವನ್ನ, ನಿಲುವನ್ನ ತೆಗೆದುಕೊಳ್ಳುತ್ತೆ? ಅಮಿತ್ ಶಾ ಸೇರಿದಂತೆ ಮೋದಿ ಅವರು ಕೂಡ ಖಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ, ಇದು ಸಮರ್ಥಿಸಿಕೊಳ್ಳುವಂತಹ ವಿಚಾರ ಕೂಡ ಅಲ್ಲ ಅಂತ ಹೇಳಿದ್ದಾರೆ. ಇದೊಂದೇ ಪ್ರಕರಣ ಮುಜುಗರವನ್ನ ತರಿಸೋ ಹಿನ್ನೆಲೆಯಲ್ಲಿ ಮೈತ್ರಿಗೆ ಎಲ್ಲಾದ್ರೂ ಎಳ್ಳು ನೀರು ಬಿಟ್ಬಿಡ್ತಾರಾ ಗೊತ್ತಿಲ್ಲ. ಆಗೋ ಸಾಧ್ಯತೆಗಳ ಬಗ್ಗೆ ಅಲ್ಲಗಳೆಯುವಂತೆಯೂ ಇಲ್ಲ.